Dear students, welcome to session number 31 of Business Statistics 2, 6th semester BBA of University of Mysore. ನಾವು ಹಿಂದಿನ ಸೆಷನ್ನಲ್ಲಿ ಮೂರನೇ ಯೂನಿಟ್ನ ಕೊನೆಯ ಭಾಗ ಅಂದರೆ ಪ್ರಾಬ್ಲಮ್ಸ್ ಆನ್ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿಯನ್ನು ನಾವು ಸ್ಟಡಿ ಮಾಡಿದ್ವಿ. ಈ ಕ್ಲಾಸ್ನಲ್ಲಿ ಹೊಸ ಯೂನಿಟ್ ದಟ್ 4th ಯೂನಿಟ್ನ ನಾವು ಸ್ಟಾರ್ಟ್ ಮಾಡೋಣ, ದಟ್ ಈಸ್ ಪ್ರಾಬಬಿಲಿಟಿ. ಈ ಸೆಷನ್ ಆದ ನಂತರ ನಿಮಗೆ ಪ್ರಾಬಬಿಲಿಟಿ ಅಂತಂದ್ರೆ ಏನು, ಅದರ ಇಂಪಾರ್ಟೆನ್ಸ್ ಮತ್ತೆ ಪ್ರಾಬಬಿಲಿಟೀಸ್ನ ಹೇಗೆ ಫೈಂಡ್ ಮಾಡೋದು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ತೀರ. ನೀವು ಯಾವುದೇ ಒಂದು ಗೇಮ್ನ ನೋಡಿ, ಲೈಕ್ ಎನಿ ಕ್ರಿಕೆಟ್ ಮ್ಯಾಚ್ ಆರ್ ಎನಿ ಫುಟ್ಬಾಲ್ ಮ್ಯಾಚ್ ಆರ್ ಲಾಟ್ರಿ, there is always a chances for winning as well as losing. ನೀವು ಲ್ಯೂಡೋ ಆಡಿ ಅಲ್ಲಿ ಕೂಡ ನೀವು ಏನ್ ಮಾಡ್ಬೋದು, ನಿಮಗೆ ಗೆಲ್ಲೋ ಚಾನ್ಸಸ್ ಇರುತ್ತೆ, ಹಾಗೆ ಸೋಲೋ ಚಾನ್ಸಸ್ ಕೂಡ ಇರುತ್ತೆ. ಈವನ್ ದ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಕೂಡ ದ ವೀಕೆಸ್ಟ್ ಟೀಮು ಸ್ಟ್ರಾಂಗೆಸ್ಟ್ ಟೀಮ್ ಅಗೇನ್ಸ್ಟ್ ಆಡಿದಾಗಲೂ ಕೂಡ ಅವ್ರಿಗೂ ಕೂಡ ಏನಿರುತ್ತೆ, ವಿನ್ನಿಂಗ್ ಆರ್ ಲೂಸಿಂಗ್ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ದ ಚಾನ್ಸಸ್ ಆಫ್ ಅಕರೆನ್ಸ್ ಆಫ್ ಈವೆಂಟ್ನ ನಾವು ಪ್ರಾಬಬಿಲಿಟಿ ಅಂತ ಹೇಳ್ತೀವಿ. ಪ್ರಾಬಬಿಲಿಟಿ ಈಸ್ ಒನ್ ಆಫ್ ದ ಬೇಸಿಕ್ಸ್ ಟೂಲ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ಪ್ರಾಬಬಿಲಿಟಿನ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ. The knowledge of probability theory makes it possible to interpret statistical results. ನಾವು ಯಾವುದೇ ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡಿದ್ರು ಕೂಡ ಯಾವುದನ್ನು ಕೂಡ ನಾವು ಕನ್ಫರ್ಮ್ಡ್ ಆಗಿ ಇದೇ ರೀತಿ ಆಗುತ್ತೆ, ಇದೇ ರೀತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ. ರಾದರ್ ದ್ಯಾನ್ ವಿ ಟೆಲ್ ದಟ್ there is a 90% of chances or 80% of chances, there is a 10% of chances, like that we tell that. ನಾವು ಈಗ ನಾಳೆ ಮಳೆ ಬರೋ ಚಾನ್ಸಸ್ ಇದೆಯಾ ಅಂತ ನಾವು ಕೇಳಿದ್ರೆ we do not say that ಬರುತ್ತೆ ಬರೋದಿಲ್ಲ, we tell that there is 90% chances the rain will come. Okay, so this knowledge of probability make us ಪಾಸಿಬಲ್ ಟು ಇಂಟರ್ಪ್ರಿಟ್ ರಿಸಲ್ಟ್ಸ್, ಸ್ಟ್ಯಾಟಿಸ್ಟಿಕಲ್ ರಿಸಲ್ಟ್ ನಾವು ಅನಾಲಿಸಿಸ್ ಮಾಡಬಹುದು. ಪ್ರಾಬಬಿಲಿಟೀಸ್ನ ರಿಸರ್ಚ್ ಅಲ್ಲಿ ಹಾಗೆ ಸೋಷಿಯಲ್ ಸೈನ್ಸಸ್, ಡಿಸಿಷನ್ ಮೇಕಿಂಗ್, ಈ ಎಲ್ಲ ಫೀಲ್ಡಲ್ಲೂ ತುಂಬ ಎಕ್ಸ್ಟೆನ್ಸಿವ್ ಆಗಿ ಬಳಸ್ತೀವಿ. ಈ ಪ್ರಾಬಬಿಲಿಟಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ವರ್ಡ್ಗಳನ್ನ ನಾವು ತಿಳ್ಕೊಳ್ಳೋಣ. ಪ್ರಾಬಬಿಲಿಟಿಗೆ ರಿಲೇಟ್ ಆಗಿರೋಂಥ ಕೆಲವೊಂದು ಬೇಸಿಕ್ ವರ್ಡ್ಗಳನ್ನ ನಾವು ತಿಳ್ಕೊಳ್ಳೋಣ. ಫಸ್ಟ್, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತಂದ್ರೆ ಏನಂದ್ರೆ, ಇಟ್ಸ್ ಒನ್ ಹೂಸ್ ರಿಸಲ್ಟ್ಸ್ ಡಿಪೆಂಡ್ ಆನ್ ದ ಚಾನ್ಸ್, ದಟ್ ಈಸ್ ದ ರಿಸಲ್ಟ್ಸ್ ಕೆನಾಟ್ ಬಿ ಪ್ರಿಡಿಕ್ಟೆಡ್. ಫಾರ್ ಎಕ್ಸಾಂಪಲ್, ಟಾಸಿಂಗ್ ಎ ಕಾಯಿನ್, ಥ್ರೋಯಿಂಗ್ ಎ ಡೈಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತಂದ್ರೆ ಸಮ್ ಆಕ್ಟ್ ವಿ ಡೂ ದಟ್ ರಿಸಲ್ಟ್ಸ್ ವಿ ಕೆನಾಟ್ ಪ್ರಿಡಿಕ್ಟ್ ಫಾರ್ ಶೋರ್. ಫಾರ್ ಎಕ್ಸಾಂಪಲ್, ನಾವು ಒಂದು ಕಾಯಿನ್ನ ಟಾಸ್ ಮಾಡಿದ್ರೆ ನಾವು ಶ್ಯೂರ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಅದು ಹೆಡ್ ಬೀಳುತ್ತೋ ಅಥವಾ ಟೈಲ್ ಬೀಳುತ್ತೋ ಅಂತ ಹೇಳ್ಬಿಟ್ಟು, ಅಥವಾ ಒಂದು ಡೈಸ್ನ ನಾವು ಥ್ರೋ ಮಾಡಿದಾಗ ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಷ್ಟು ನಂಬರ್ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ರೈಟ್? ಇವುಗಳೇ ಥ್ರೋಯಿಂಗ್ ಎ ಡೈಸ್ ಆರ್ ಫ್ಲಿಪ್ಪಿಂಗ್ ಎ ಕಾಯಿನ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಯಾವುದರ ರಿಸಲ್ಟ್ ನಾವು ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ವೋ ಆ ರೀತಿಯ ಆಕ್ಟ್ಗಳನ್ನ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳ್ತೀವಿ. ಟ್ರಯಲ್ ಅಂತಂದ್ರೆ ಪರ್ಫಾರ್ಮಿಂಗ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಸ್ ಕಾಲ್ಡ್ ಎ ಟ್ರಯಲ್. ನಾವು ಫ್ಲಿಪ್ಪಿಂಗ್ ಎ ಕಾಯಿನ್ ಅನ್ನ ಅಥವಾ ರೋಲಿಂಗ್ ಎ ಡೈಸ್ ನಾವು ಏನಂತ ಕರಿತೀವಿ, ಟ್ರಯಲ್ ಅಂತ ಕರಿತೀವಿ. ನೆಕ್ಸ್ಟ್, ಔಟ್ಕಮ್ಸ್ ಅಂತಂದ್ರೆ ಆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಂದ ಬರುವಂತ
ರಿಸಲ್ಟ್ಸ್ನ ನಾವೇನಂತೀವಿ ಔಟ್ಕಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು 2 ಕಾಯಿನ್ನ ಟಾಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಓಕೆ, ಆ 2 ಕಾಯಿನ್ನ ಟಾಸ್ ಮಾಡಿದಾಗ ನಮ್ಗೆ ಏನು ಬರ್ಬೋದು ರಿಸಲ್ಟ್ಸು, ಅಥವಾ ಆಲ್ ಪಾಸಿಬಲ್ ಔಟ್ಕಮ್ಸ್ ಏನಾಗ್ಬೋದು, ಫಸ್ಟ್ ಕಾಯಿನ್ ಹೆಡ್ ಬಿದ್ದು ಸೆಕೆಂಡ್ ಕಾಯಿನ್ ಕೂಡ ಹೆಡ್ ಬೀಳ್ಬೋದು, ಅಥವಾ ಫಸ್ಟ್ ಕಾಯಿನ್ ಹೆಡ್ ಬಿದ್ದು ಸೆಕೆಂಡ್ ಕಾಯಿನ್ ಟೈಲ್ ಬೀಳ್ಬೋದು, ಅಥವಾ ಫಸ್ಟ್ ಕಾಯಿನ್ ಟೈಲ್ ಬಿದ್ದು ಸೆಕೆಂಡ್ ಕಾಯಿನ್ ಹೆಡ್ ಬೀಳ್ಬೋದು, ಅಥವಾ both first coin and second coin both may give us tail. These are all the total possible outcomes. These are called outcomes. ಈ 4 ಔಟ್ಕಮ್ ಇರಬಹುದು, ಬಟ್ ಆದ್ರೆ ಆಗೋದು ಒಂದೇ. ಇದು 4ರಲ್ಲಿ ಅದರ ಒಂದು ಮಾತ್ರ ರಿಸಲ್ಟ್ ಆಗಿ ನಮಗೆ ಸಿಗುತ್ತೆ. ಬಟ್ ವಾಟ್ ಆರ್ ದ ಪಾಸಿಬಿಲಿಟೀಸ್? ದರ್ ಆರ್ 4 ಪಾಸಿಬಿಲಿಟೀಸ್ ಆರ್ 4 ಪಾಸಿಬಲ್ ಔಟ್ಕಮ್ಸ್. ನೆಕ್ಸ್ಟ್, ಈವೆಂಟ್ ಅಂತಂದ್ರೆ ಎನಿ ಔಟ್ಕಮ್ ಆರ್ ಕಾಂಬಿನೇಷನ್ ಆಫ್ ಔಟ್ಕಮ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಸ್ ಕಾಲ್ಡ್ ಎನ್ ಈವೆಂಟ್. ನಾನು ಆಲ್ರೆಡಿ ಹೇಳಿದಾಗೆ ಪ್ರೀವಿಯಸ್ಲಿ 2 ಕಾಯಿನ್ನ ಟಾಸ್ ಮಾಡಿದಾಗ ನಮಗೆ ಏನೇನು ಔಟ್ಕಮ್ಗಳು ಬರುತ್ತೆ ಅಂತ ನಾನು ಹೇಳಿದೆ. ಅದು ಏನು ಔಟ್ಕಮ್ ಬರುತ್ತೋ ಅದು ನಾವೇನಂತ ಕರಿತೀವಿ? ಈವೆಂಟ್ ಅಂತ ಕರಿತೀವಿ. ಇಲ್ಲೂ ಕೂಡ ಇನ್ನೊಂದು ಎಕ್ಸಾಂಪಲ್ ಇದೆ. ದ ಸೇಮ್, ಒಂದು ಕಾಯಿನನ್ನು ನಾವು ಟಾಸ್ ಮಾಡಿದಾಗ ಅಥವಾ ಫ್ಲಿಪ್ ಮಾಡಿದಾಗ ನಮಗೆ ಹೆಡ್ ಬೀಳುತ್ತೆ ಅಥವಾ ಟೇಲ್ ಬೀಳುತ್ತೆ. ಹೆಡ್ ಬಿದ್ದರೆ ಅಥವಾ ಟೇಲ್ ಬೀಳುತ್ತಲ್ವ, ಅದನ್ನೇ ನಾವೇನಂತ ಕರಿತೀವಿ? ಈವೆಂಟ್ ಅಂತ ಕರಿತೀವಿ. ಹೆಡ್ ಅಂಡ್ ಟೈಲ್ಸ್ ಆರ್ 2 ಪಾಸಿಬಲ್ ಔಟ್ಕಮ್ಸ್. 2 ಬೀಳೋದಿಲ್ಲ, ಒಂದು ಮಾತ್ರ ಬೀಳುತ್ತೆ. ಅದನ್ನೇ ನಾವು ಯಾವ್ದು ಬೀಳುತ್ತೆ ಅದನ್ನ ನಾವೇನಂತ ಕರಿತೀವಿ? ಈವೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಸ್ಯಾಂಪಲ್ ಸ್ಪೇಸ್ ಅಂತಂದ್ರೆ ಈಚ್ ಕನ್ಸೀವಬಲ್ ಔಟ್ಕಮ್ ಆಫ್ ಎನ್ ಎಕ್ಸ್ಪೆರಿಮೆಂಟ್ ಈಸ್ ಕಾಲ್ಡ್ ಎ ಸ್ಯಾಂಪಲ್ ಸ್ಪೇಸ್. sample point. The totality of all the sample points are called sample space and is denoted by letter S. For example, when the coin is tossed, the sample space is head or tail. ಹೆಡ್ ಮತ್ತು ಟೇಲ್ ಇದೆ ಅಲ್ವಾ, ಅದು ಸ್ಯಾಂಪಲ್ ಪಾಯಿಂಟ್ಸ್. ಆ 2 ಸೇರಿ ನಮ್ಗೆ ಏನಾಗ್ತದೆ? ಸ್ಯಾಂಪಲ್ ಸ್ಪೇಸ್. ಇಲ್ಲಿ ಎಲ್ಲ ಪಾಸಿಬಲ್ ಔಟ್ಕಮ್ಸ್ನ ನಾವು ಲಿಸ್ಟ್ ಮಾಡ್ತೀವಿ, ಅದನ್ನೇ ನಾವೇನಂತ ಕರಿತೀವಿ? ಸ್ಯಾಂಪಲ್ ಸ್ಪೇಸ್ ಅಂತೀವಿ. ಪ್ರತಿಯೊಂದು ಔಟ್ಕಮ್ನು ಕೂಡ ನಾವೇನಂತೀವಿ? ಸ್ಯಾಂಪಲ್ ಪಾಯಿಂಟ್ ಅಂತ ಕರಿತೀವಿ. ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತಂದ್ರೆ ಏನು ಅಂತ, 2 or more events are said to be equally likely if each one of them has equal chance of occurring. For example, in tossing a coin, the event of getting head and event of getting tail are equally likely events. Equally likely events ಅಂತಂದ್ರೆ ಯಾವ್ದಾದ್ರು ಒಂದು ಟ್ರಯಲ್ ಮಾಡಿದಾಗ ನಮಗೆ ಆನ್ ಔಟ್ಕಮ್ಸ್ ಇದೆ ಅಲ್ವಾ, ಔಟ್ಕಮ್ಸ್ ಬರೋಂಥ ಚಾನ್ಸಸ್ 50-50 ಇದ್ರೆ ಅಥವಾ ಈಕ್ವಲ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತ ಕರಿತೀವಿ. ಬಟ್ ಕೆಲವೊಂದರಲ್ಲಿ ಈಕ್ವಲ್ ಲೈಕ್ಲಿ ಈವೆಂಟ್ಸ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇಂಡಿಯಾ ಅಂಡ್ ಅಫ್ಘಾನಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಆದರೆ ಇಟ್ಸ್ ನಾಟ್ ಈಕ್ವಲಿ ಲೈಕ್ಲಿ ಈವೆಂಟ್. ಇಂಡಿಯಾ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ರೈಟ್? ಬಟ್ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಆಡಿದಾಗ ಚಾನ್ಸಸ್ ಮೇ ಬಿ 50-50, ರೈಟ್? ಅದನ್ನ ನಾವು ಈಕ್ವಲ್ ಲೈಕ್ಲಿ ಈವೆಂಟ್ ಅಂತ ಹೇಳ್ತೀವಿ. ಬಟ್ ಇನ್ ಸಮ್ ಅದರ್ ಸಿಚುಯೇಷನ್ ದ ಲೈಕ್ಲಿಹುಡ್ ಆಫ್ ಎನ್ ಈವೆಂಟ್ ಮೇ ನಾಟ್ ಬಿ ಈಕ್ವಲ್. ನೆಕ್ಸ್ಟ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂಡ್ ಓವರ್ಲ್ಯಾಪಿಂಗ್ ಈವೆಂಟ್ಸ್ ಅಂತಂದ್ರೆ ಏನು? 2 or more events are said to be mutually exclusive when the occurrence of one event excludes the occurrence of other event. ಇಲ್ಲಿ ನಾವು 2 ಈವೆಂಟ್ ಎ ಅಂಡ್ ಈವೆಂಟ್ ಬಿ ನಾವು ತಗೊಂಡ್ರೆ, ಈವೆಂಟ್ ಎ ಆದರೆ ಈವೆಂಟ್ ಎನ ಬಿ ಅಕ್ಕರ್ ಆಗೋದಿಲ್ಲ. ಅದನ್ನು ನಾವೇನಂತೀವಿ? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಒಂದು ಡೈಸ್ನ ಥ್ರೋ ಮಾಡಿದರೆ
ಈವನ್ ನಂಬರ್ಸ್ ನಾವು ಈವೆಂಟ್ ಎ ಅಂತ ತಗೊಂಡ್ರೆ, ಆಡ್ ನಂಬರ್ಸ್ನ ಈವೆಂಟ್ ಬಿ ಅಂತ ತಗೊಂಡ್ರೆ, ಬೋತ್ ಆರ್ ನಾಟ್ ಎಕ್ಸ್ಕ್ಲೂಸಿವ್. ಈವನ್ ನಂಬರ್ ಬಿದ್ದಾಗ ಆಡ್ ನಂಬರ್ ಬೀಳೋಕ್ಕೆ ಚಾನ್ಸಸ್ಸೇ ಇರೋದಿಲ್ಲ. ಈವನ್ ನಂಬರ್ ಅಂತಂದರೆ ಒಂದು ಡೈಸ್ನ ಥ್ರೋ ಮಾಡಿದಾಗ 2 ಬೀಳ್ಬೋದು, 4 ಬೀಳ್ಬೋದು, ಅಥವಾ 6 ಬೀಳ್ಬೋದು. ಹಾಗೆ ಆಡ್ ನಂಬರ್ ಅಂತಂದರೆ 1 ಬೀಳ್ಬೋದು, 3 ಬೀಳ್ಬೋದು, ಅಥವಾ 5 ಬೀಳ್ಬೋದು. ಈ ರೀತಿ ಇದ್ದಾಗ ಬೋತ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್, ಓವರ್ಲ್ಯಾಪಿಂಗ್ ಈವೆಂಟ್ಸ್. ಓವರ್ಲ್ಯಾಪಿಂಗ್ ಈವೆಂಟ್ ಅಂತಂದರೆ ಒಂದು ಈವೆಂಟ್, 2 ಈವೆಂಟ್ ಇದೆ ಅಲ್ವಾ, ಆ 2 ಈವೆಂಟ್ ಕೂಡ ಸೇಮ್ ಟೈಮ್ ಅಕ್ಕರ್ ಆಗ್ಬೋದು. ದೆರ್ ಇಸ್ ಕಾಮನ್ ಬಿಟ್ವೀನ್ ಸಮ್ ಬೋತ್ ದ ಈವೆಂಟ್ಸ್. ಫಾರ್ ಎಕ್ಸಾಂಪಲ್, ದ ಸೇಮ್ ಎಕ್ಸಾಂಪಲ್, ನಾವು ಡೈಸ್ನ ಥ್ರೋ ಮಾಡಿದಾಗ ಈವೆಂಟ್ ಏನ ನಾವು ಮಲ್ಟಿಪಲ್ಸ್ ಆಫ್ 2 ಅಂತ ತಗೊಂಡ್ರೆ ನಾವು ಏನು ಮಾಡ್ಬೋದು, 2, 4, 6 ಅಂತ ತಗೋಬೋದು. ರೈಟ್, ನಾವೊಂದು ಡೈಸ್ನ ಥ್ರೋ ಮಾಡಿದಾಗ ಮಲ್ಟಿಪಲ್ಸ್ ಆಫ್ 2 ಅಂತ ನಾವು ತಗೊಂಡ್ರೆ ಯಾವುದ್ಯಾವುದು ಈವೆಂಟ್ ಔಟ್ಕಮ್ಸ್ 2 ಬಿದ್ದರೂ ಔಟ್ಕಮ್ ಈವೆಂಟ್ ಆಗುತ್ತೆ, 4 ಆರ್ 6 3 ಕೂಡ ಬಂದಾಗ ನಮಗೆ ಈವೆಂಟ್ ಎ ಆಗುತ್ತೆ. ಹಾಗೆಯೇ ಈವೆಂಟ್ ಬಿನ ಮಲ್ಟಿಪಲ್ ಆಫ್ 3 ಅಂತ ತಗೊಂಡ್ರೆ ನಮಗೆ ವಾಟ್ ಆರ್ ದ ಔಟ್ಕಮ್ಸ್, ವಿ ಹ್ಯಾವ್ 3 and 6. ನೋಡಿದ್ರಾ, ಈ 2 ಈವೆಂಟ್ಗಳಲ್ಲಿ ಈವೆಂಟ್ ಏನಲ್ಲೂ ಕೂಡ 6 ಇದೆ, ಈವೆಂಟ್ ಏನಲ್ಲೂ 6 ಇದೆ, ಈವೆಂಟ್ ಬಿ ನಲ್ಲೂ 6 ಇದೆ. ಸೊ ದೆರ್ ಈಸ್ ಸಮಥಿಂಗ್ ಕಾಮನ್ ಬಿಟ್ವೀನ್ ದಿಸ್ ಬೋತ್ ಈವೆಂಟ್. ಅದನ್ನು ನಾವೇನಂತ ಕರಿತೀವಿ, ಓವರ್ಲ್ಯಾಪಿಂಗ್ ಆರ್ ಮ್ಯೂಚುವಲಿ ನಾಟ್ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ಈವೆಂಟ್ಸ್. Events are said to be independent if occurrence of one does not affect the others. ಅಂತಂದರೆ ಒಂದು ಈವೆಂಟು ಇನ್ನೊಂದು ಈವೆಂಟನ್ನು ಅಫೆಕ್ಟ್ ಮಾಡೋದಿಲ್ಲ. ಅದನ್ನು ನಾವೇನಂತ ಕರಿತೀವಿ, ಇಂಡಿಪೆಂಡೆಂಟ್ ಈವೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಟಾಸಿಂಗ್ ಎ ಕಾಯಿನ್. ನಾವು ಒಂದ್ಸಲ ಒಂದು ಕಾಯಿನ್ನ ಟಾಸ್ ಮಾಡಿದಾಗ ನಮಗೆ ಹೆಡ್ ಬೀಳ್ಬೋದು, ಇನ್ನು ಸೆಕೆಂಡ್ ಕಾಯಿನ್ನ ಟಾಸ್ ಮಾಡಿದಾಗಲೂ ನಮಗೆ ಹೆಡ್ ಅಥವಾ ಟೇಲ್ ಯಾವ್ದು ಬೇಕಾದ್ರೂ ಬೀಳ್ಬೋದು. ಫಸ್ಟ್ ಕಾಯಿನ್ ಸೆಕೆಂಡ್ ಕಾಯಿನ್ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಇರೋದಿಲ್ಲ. ಇದು ಮತ್ತೆ ಇದು ಬೋತ್ ಇಂಡಿಪೆಂಡೆಂಟ್ಲಿ, ಫಸ್ಟ್ ಕಾಯಿನ್ ಸೆಕೆಂಡ್ ಕಾಯಿನ್ ಎರಡೂ ಕೂಡ ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಇಂಡಿಪೆಂಡೆಂಟ್ ಈವೆಂಟ್ ಅಂತ ಕರಿತೀವಿ. ಹಾಗೇನೆ ಮೂರನೇ ಕಾಯಿನ್ ಇದ್ರೂ ಕೂಡ ಮೂರನೇ ಕಾಯಿನ್ ಕೂಡ ಏನಾಗ್ತದೆ, ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗುತ್ತೆ. ಸೆಕೆಂಡ್ ಕಾಯಿನ್ ಅಥವಾ ಮತ್ತೆ ಫಸ್ಟ್ ಕಾಯಿನ್ ಹೆಡ್ ಅಥವಾ ಟೇಲ್ ಬೀಳೋ ಅಂತ ಚಾನ್ಸಸ್ ಥರ್ಡ್ ಕಾಯಿನ್ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಅಥವಾ ಎಫೆಕ್ಟ್ ಇರೋದಿಲ್ಲ. ಡಿಪೆಂಡೆಂಟ್ ಈವೆಂಟ್ ಅಂತಂದ್ರೆ if the results of the first trial affects the results of a subsequent trial, it will be called a dependent event. For example, ನಾವು ಡ್ರಾಯಿಂಗ್ ಕಾರ್ಡ್ಸ್ ವಿತೌಟ್ ರಿಪ್ಲೇಸ್ಮೆಂಟ್. ದಟ್ ಮೀನ್ಸ್ ನಿಮಗೆ ಗೊತ್ತಿರ್ಬೋದು, ಒಂದು ಡೆಕ್ ಆಫ್ ದಿ ಕಾರ್ಡಲ್ಲಿ 52 ಕಾರ್ಡ್ಸ್ ಇದೆ. ಓಕೆ, ನಾವು ಫಸ್ಟ್ ಒಂದು ಕಾರ್ಡ್ನ ತೆಗಿತೀವಿ, ಅದರಲ್ಲಿ ಯಾವುದೋ ಒಂದು ಕಾರ್ಡ್ ಬರುತ್ತೆ, ಕಿಂಗ್ ಕಾರ್ಡ್ ಏನೋ ಬರುತ್ತೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಆ ಕಾರ್ಡ್ನ ಮತ್ತೆ ಆ ಡೆಕ್ ಒಳಗಡೆ ಹಾಕೋದಿಲ್ಲ. ನಾವು ಸೆಕೆಂಡ್ ಕಾರ್ಡ್ ತಗೊಳಕ್ ಹೋದಾಗ ಏನಾಗ್ತದೆ ಅಂದರೆ ಕಿಂಗ್ ಸಿಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಯಾಕೆಂತಂದರೆ ಮುಂಚೆ ಎಷ್ಟು ಕಿಂಗ್ ಕಾರ್ಡ್ ಇತ್ತು, 4 ಕಿಂಗ್ ಕಾರ್ಡ್ ಇತ್ತು. ಇವಾಗ ಒಂದು ಆಲ್ರೆಡಿ ಕಿಂಗ್ ತೆಗೆದುಬಿಟ್ಟಿದ್ದೀವಿ ಅಂತಂದರೆ ಇಲ್ಲಿ ಎಷ್ಟು ಮಾತ್ರ ಉಳ್ಕೊಂಡಿರ್ತದೆ, 3 ಮಾತ್ರ ಉಳ್ಕೊಂಡಿರ್ತದೆ. ರೈಟ್, ಹಾಗೆ ಆದಾಗ ಫಸ್ಟ್ ಈವೆಂಟ್ ಅಥವಾ ಫಸ್ಟ್ ಟ್ರಯಲ್
ಏನಾಗುತ್ತೆ, ಈ ಸೆಕೆಂಡ್ ಟ್ರಯಲ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅಥವಾ ಎಫೆಕ್ಟ್ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಡಿಪೆಂಡೆಂಟ್ ಇವೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ವಿ ಕಮ್ ಟು ದ ಮೇನ್ ಪಾರ್ಟ್, ದಟ್ ಈಸ್ ಪ್ರಾಬಬಿಲಿಟಿ. ಪ್ರಾಬಬಿಲಿಟಿ ಅಂತಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಇಟ್ಸ್ ಎ ಚಾನ್ಸಸ್ ಆಫ್ ಅಕರೆನ್ಸ್ ಆಫ್ ಎನ್ ಈವೆಂಟ್. ಓಕೆ, ನಾನು ಯಾವುದಾದ್ರು ಒಂದು ಈವೆಂಟ್ ಆಗುವಂಥ ಚಾನ್ಸಸ್ ಎಷ್ಟು. ಫಾರ್ ಎಕ್ಸಾಂಪಲ್ ಹೇಳಿದ ಹಾಗೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾಚ್ ಆದರೆ ಇಂಡಿಯಾ ವಿನ್ ಆಗೋ ಚಾನ್ಸಸ್ ಎಷ್ಟು ಇರ್ಬೋದು, 50-50. ಇಂಡಿಯಾನು ವಿನ್ ಆಗ್ಬೋದು ಅಥವಾ ಆಸ್ಟ್ರೇಲಿಯಾನು ವಿನ್ ಆಗ್ಬೋದು. ಬಟ್ ಇಂಡಿಯಾ ಅಫ್ಘಾನಿಸ್ತಾನ್ ಮೇಲೋ ಅಥವಾ ಸ್ಕಾಟ್ಲೆಂಡೋ ನೆದರ್ಲ್ಯಾಂಡ್ಸ್ ಮೇಲೋ ಜಿಂಬಾಬ್ವೆ ಮೇಲೋ ಆಟ ಆಡಿದರೆ ಚಾನ್ಸಸ್ ಜಾಸ್ತಿ ಇರುತ್ತಲ್ವಾ, ಅದನ್ನೇ ನಾವೇನಂತೀವಿ ಪ್ರಾಬಬಿಲಿಟಿ ಅಂತ ಕರಿತೀವಿ. ಈ ಪ್ರಾಬಬಿಲಿಟಿನ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ಹೇಗೆ ನಂಬರ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಅಂದರೆ, ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ ಎನ್ ಈವೆಂಟ್ ಎ ಅನ್ನೋದು probability of event A equals number of cases favorable to event A. Number of cases favorable to event A, that is n of A ಅಂತ ಬರಿತೀವಿ, divided by total number of exhaustive cases ಅಥವಾ total number of outcomes, that is n of S. So ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ 1, when the coin is tossed, the probability of getting head is favorable cases is to number of cases favorable to event A is 1. ಅಂತಂದರೆ ನಮಗೆ ಕಾಯಿನನ್ನು ಟಾಸ್ ಮಾಡಿದಾಗ ನಮಗೆ ಏನು ಹೆಡ್ ಎಷ್ಟು ಬರ್ಬೋದು, ಒಂದು ಮಾತ್ರ ಬರ್ಬೋದು, ರೈಟ್? ದಟ್ ಈಸ್ 1 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಕ್ಸಾಸ್ಟಿವ್ ಕೇಸಸ್. ಎಷ್ಟು ಟೋಟಲ್ ನಂಬರ್ ಆಫ್ ಎಕ್ಸಾಸ್ಟಿವ್ ಕೇಸಸ್ ಬರ್ಬೋದು, ಎಷ್ಟು ಔಟ್ಕಮ್ ಬರ್ಬೋದು, 2 ಔಟ್ಕಮ್ಸ್ ಬರ್ಬೋದು. ಹೆಡ್ ಆದರೂ ಬೀಳ್ಬೋದು ಅಥವಾ ಟೇಲ್ ಆದರೂ ಬೀಳ್ಬೋದು. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಈಸ್ 2. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಆರ್ ಈವೆಂಟ್ ಎ ಈಸ್ 1 divided by 2 or 0.5. half. That means 50% of chances that we may get head. ನಮ್ಮ ಫೇವರಬಲ್ ಈವೆಂಟ್ ಯಾವುದು? ಹೆಡ್ ಬೀಳೋಂಥದ್ದು. ಹೆಡ್ ಬೀಳೋ ಚಾನ್ಸಸ್ ಎಷ್ಟು? 1 divided by 2, that is 0.5. ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. when a dice is rolled, probability of getting 6. ಒಂದು ಡೈಸಲ್ಲಿ ಎಷ್ಟು ಫೇಸಸ್ ಇರುತ್ತೆ? 6 ಫೇಸಸ್ ಇರುತ್ತೆ. ಈ 6 ಫೇಸ್ 1 2 3 4 5 6 ನಮಗೆ ನಂಬರ್ಸ್ ಎಷ್ಟು, ಯಾವ ನಂಬರ್ ಬೇಕು? 6 ನಂಬರ್ ಬೇಕು. ಸೊ ಚಾನ್ಸಸ್ ಆಫ್ ಗೆಟಿಂಗ್ ದಟ್ 6 ನಂಬರ್ 6 ಈಸ್ 1 divided by 6. ಅಂದರೆ ಟೋಟಲ್ 6 ಫೇಸಸ್ ಇದೆ. ಆ 6 ಫೇಸಸ್ಸಲ್ಲಿ ಯಾವುದಾದ್ರೂ ಒಂದು ಫೇಸ್ ಬಿದ್ದೇ ಬೀಳುತ್ತೆ. ಸೊ ನಮ್ಮ ಫೇವರಬಲ್ ಆಗಿ ಬರೋಂಥ ಫೇಸ್ ಇರೋದು ಒಂದೇ, ದಟ್ ಈಸ್ 6. ನಮಗೆ ಬೇಕಿರೋದು 6 ನಂಬರ್. ಸೊ ದ ಪ್ರಾಬಬಿಲಿಟಿ ಆಫ್ ಈವೆಂಟ್ ಎ ಈಸ್ 1 divided by 6. I hope you understood this. With this we come to the end of this session. ಈ ಸೆಷನಲ್ಲಿ ನಾವು ಪ್ರಾಬಬಿಲಿಟಿ ಅಂತಂದ್ರೇನು ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ಕೆಲವೊಂದು ಬೇಸಿಕ್ ಟರ್ಮ್ಗಳನ್ನ ನಾವು ಪ್ರಾಬಬಿಲಿಟಿಗೆ ರಿಲೇಟೆಡ್ ಆಗಿರುವಂಥ ಬೇಸಿಕ್ ಟರ್ಮ್ಗಳನ್ನ ಕೂಡ ನಾವು ತಿಳ್ಕೊಂಡಿದ್ದೀವಿ. ದಟ್ ಈಸ್ ಟ್ರಯಲ್ ಅಂತಂದ್ರೇನು, ಎಕ್ಸ್ಪೆರಿಮೆಂಟ್ ಅಂತಂದ್ರೇನು, ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಇವೆಂಟ್ ಅಂತಂದ್ರೇನು, ಎಕ್ಸ್ಕ್ಲೂಸಿವ್ ಆ್ಯಂಡ್ ಓವರ್ಲ್ಯಾಪಿಂಗ್ ಇವೆಂಟ್ಸ್ ಅಂದ್ರೇನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಪ್ರಾಬಬಿಲಿಟಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.